ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 4ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯನ್ನ ಓದಿದಾಗ ನನಗೊಂದು ಒಂದು ವಿಶೇಷ ಅನುಭವ ಆಯ್ತು. ಇದು ಕೇವಲ ಜ್ಞಾನದ ಪಾಯಿಂಟ್ಸ್ ತರ ಇರ್ಲಿಲ್ಲ, ಬದಲಿಗೆ ಒಬ್ಬ ಆತ್ಮಿಕ ಯೋಧನಿಗೆ ಬೇಕಾದ ಒಂದು ಸಂಪೂರ್ಣ ಗೈಡ್ ಬುಕ್ ತರ. ಹೌದೌದು. ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಯಾವುದು, ನಾವು ಯಾರ ಜೊತೆ ಯುದ್ಧ ಮಾಡಬೇಕು, ಆಮೇಲೆ ಆ ಯುದ್ಧ ಗೆಲ್ಲೋಕೆ ಯಾವ ಅಸ್ತ್ರಗಳನ್ನ ಬಳಸ್ಬೇಕು, ಹೀಗೆ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳೋ ಒಂದು ಕೈಪಿಡಿ ತರ. ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಬ್ಲೂ ಪ್ರಿಂಟ್ ತರ. ಅದೇ, ಒಂದು ಆಂತರಿಕ ವಿಜಯದ ನೀಲನಕ್ಷೆ. ಸೊ ಇವತ್ತಿನ ಮಂಥನದಲ್ಲಿ ಇದನ್ನೇ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೊಸದಾಗಿ ಕೇಳುತ್ತಿರುವರಿಗಾಗಿ, ಮುರಳಿ ಅಂದ್ರೆ ಪರಮಾತ್ಮ ತಂದೆ ಅಂದ್ರೆ ಬಾಬಾ ನಮಗೆ ಕೊಡುವ ದೈನಂದಿನ ಆಧ್ಯಾತ್ಮಿಕ ಪಾಠ. ಸರಿ, ಇಂದಿನ ಮುರಳಿಯ ಸಾರಾಂಶದೊಂದಿಗೆ ನಮ್ಮ ಮಂಥನ ಶುರು ಮಾಡೋಣವಾ? ಖಂಡಿತ. ಬಾಬಾ ಬರವರ ಇಂದಿನ ಮಹಾವಾಕ್ಯ ಅಂದ್ರೆ ಮುರಳಿಯ ಸಾರಾಂಶ ಹೀಗಿದೆ: ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ನಿಮ್ಗೆ ಹೊಸ ಮತ್ತು ಭಿನ್ನವಾದ ಜ್ಞಾನವು ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವೆಲ್ಲ ಆತ್ಮರು, ಪಾತ್ರಧಾರಿಗಳಾಗಿದ್ದೇವೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಅಣ, ಇಲ್ಲೇ ಬಾಬಾ ಬಳಸಿದ 2 ಪದಗಳು, ಹೊಸ ಮತ್ತು ಭಿನ್ನವಾದದ್ದು, ತುಂಬಾ ಪವರ್ಫುಲ್ ಅನ್ಸುತ್ತೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಗ್ರಂಥಗಳಿದೆ, ಪುಸ್ತಕಗಳಿದೆ. ಅವುಗಳ ಮಧ್ಯೆ ಈ ಜ್ಞಾನ ಹೇಗೆ ಸಂಪೂರ್ಣವಾಗಿ ಹೊಸತು ಮತ್ತು ಭಿನ್ನ ಅಂತ ಯಾರಾದ್ರೂ ಕೇಳಬಹುದು. ಇದರ ವಿಶೇಷತೆ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಈ ಜ್ಞಾನ ಹೊಸ್ತು ಯಾಕಂದ್ರೆ ಇದು ಮನುಷ್ಯರು ಬರೆದಿದ್ದಲ್ಲ. ಇದು ಕಲ್ಪದಲ್ಲಿ ಒಂದೇ ಸಾರಿ ಈ ಸಂಗಮ ಯುಗದಲ್ಲಿ ಸ್ವತಃ ಜ್ಞಾನಸಾಗರರಾದ ಪರಮಾತ್ಮ ತಂದೆಯೇ ಬಂದು ನಮಗೆ ಡೈರೆಕ್ಟಾಗಿ ಕೊಡ್ತಾರೆ. ಓ, ಅಂದ್ರೆ ಯಾವುದೇ ಮೀಡಿಯೇಟರ್ ಇಲ್ಲ. ಎಕ್ಸಾಕ್ಟ್ಲಿ. ಭಿನ್ನವಾದದ್ದು ಯಾಕಂದ್ರೆ ಇದು ಆತ್ಮ, ಪರಮಾತ್ಮ ಮತ್ತು 84 ಜನ್ಮಗಳ ಚಕ್ರದ ರಹಸ್ಯವನ್ನ ತುಂಬಾನೇ ಸರಳವಾಗಿ, ಲಾಜಿಕಲ್ ಆಗಿ ಬಿಚ್ಚಿಡುತ್ತೆ. ನೀನು ಯಾರು ಅನ್ನೋ ಪ್ರಶ್ನೆಗೆ ನೀನು ಈ ದೇಹ ಅಲ್ಲ, ನೀನೊಂದು ಆತ್ಮ ಅಂತ ಸ್ಪಷ್ಟ ಉತ್ತರ ಕೊಡುತ್ತೆ. ಈ ಕ್ಲಾರಿಟಿ ಬೇರೆ ಎಲ್ಲೂ ಸಿಗಲ್ಲ. ಅಣ, ಸಾರಾಂಶದ 2ನೇ ಭಾಗ ಇದೆಯಲ್ಲ, ನಾವೆಲ್ಲರೂ ವಿಶಿಷ್ಟ ಪಾತ್ರಧಾರಿಗಳು ಅನ್ನೋ ಸತ್ಯ, ಇದು ಇವತ್ತಿನ ಜಗತ್ತಿಗೆ ಅತಿ ಅವಶ್ಯಕವಾದ ತಿಳುವಳಿಕೆ ಅಂತ ನನ್ಗನ್ನಿಸ್ತೆ. ನಾವ್ ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಅದೇ, ಇನ್ನೊಬ್ರ ಜೊತೆ ಹೋಲಿಕೆ ಮಾಡ್ಕೊಳ್ತಾನೆ ಇರ್ತೀವಿ. ಅವರ ಸಕ್ಸೆಸ್, ಅವರ ಲೈಫ್ ಸ್ಟೈಲ್, ಅವರ ಸ್ಪಿರಿಚುವಲ್ ಸ್ಟೇಜ್ ಕೂಡ. ಈ ಹೋಲಿಕೆ ದುಃಖಕ್ಕೆ ಮೂಲ ಅಲ್ವಾ? ನಿಖರವಾಗಿ. ಈ ಒಂದೇ ಒಂದು ಜ್ಞಾನದ ಪಾಯಿಂಟ್ ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ರೆ ಹೊಟ್ಟೆ ಕಿಚ್ಚು, ಕಾಂಪಿಟಿಷನ್, ಕೀಳರಿಮೆ ಈ ಮಾತುಗಳಿಗೆ ಜಾಗನೇ ಇರಲ್ಲ. ಈ ಜಗತ್ತು ಒಂದು ದೊಡ್ಡ ನಾಟಕ. ಪ್ರತಿಯೊಬ್ಬ ಆತ್ಮನ ಪಾತ್ರವೂ ಮೊದಲೇ ಫಿಕ್ಸ್ ಆಗಿದೆ, ಮತ್ತು ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಸಿನಿಮಾದಲ್ಲಿ ಹೀರೋ ಪಾತ್ರವನ್ನ ಸೈಡ್ ಆಕ್ಟರ್ ಮಾಡಕ್ಕಾಗಲ್ಲ, ವಿಲನ್ ಪಾತ್ರವನ್ನ ಹೀರೋ ಮಾಡಕ್ಕಾಗಲ್ಲ. ನಮ್ಮ ಗಮನ ಇನ್ನೊಬ್ಬರ ಮೇಲೆ ಇರೋದಕ್ಕಿಂತ ನನ್ನ ಪಾತ್ರವನ್ನ ನಾನು ಹೇಗೆ ಬೆಸ್ಟಾಗಿ ಮಾಡ್ಲಿ ಅನ್ನೋದರ ಮೇಲೆ ಇರಬೇಕು. ಅದೇ ನಿಜವಾದ ಸೆಲ್ಫ್ ರೆಸ್ಪೆಕ್ಟ್. ಆ ಪಾತ್ರವನ್ನ ಶ್ರೇಷ್ಠವಾಗಿ ಅಭಿನಯಿಸೋಕೆ ಶಕ್ತಿ ಬೇಕು. ಆದ್ರೆ ನಮ್ಮೊಳಗಿರೋ ಮಾಯೆ ನಮ್ಮನ್ನ ತಡೆಯುತ್ತೆ. ಅದಕ್ಕೇನೆ ಇವತ್ತಿನ ಪ್ರಶ್ನೆ ಮಾಯೆಯ ಮೇಲೆ ಜಯ ಗಳಿಸೋ ಯುಕ್ತಿ ಬಗ್ಗೆ ಮಾತಾಡುತ್ತೆ ಅನ್ಸುತ್ತೆ. ನಾನು ಪ್ರಶ್ನೆ ಓದ್ತೀನಿ. ಪ್ರಶ್ನೆ: ಮಾಯೆಯ ಮೇಲೆ ಜಯ ಗಳಿಸಲು ನೀವು ಆತ್ಮಿಕ ಯೋಧರಿಗೆ, ಕ್ಷತ್ರಿಯರಿಗೆ ಯಾವ ಯುಕ್ತಿ ಸಿಕ್ಕಿದೆ? ಅದಕ್ಕೆ ಬಾಬಾ ಕೊಟ್ಟಿರೋ ಸ್ಪಷ್ಟವಾದ ಉತ್ತರ ಹೀಗಿದೆ. ಉತ್ತರ: ಹೇ ಆತ್ಮಿಕ ಕ್ಷತ್ರಿಯರೇ, ನೀವು ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ. ಆತ್ಮಾಭಿಮಾನಿಯಾಗಿ ತಂದೆಯನ್ನ ನೆನಪು ಮಾಡಿ. ನಿತ್ಯವೂ ಬೆಳಗ್ಗೆ ಎದ್ದು ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಿ. ಆಗ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಉಲ್ಟಾ ಸಂಕಲ್ಪಗಳಿಂದ ಮುಕ್ತರಾಗುತ್ತೀರಿ. ನೆನಪಿನ ಮಧುರ ಯುಕ್ತಿಯು ಮಾಯಾಜೀತರನಾಗಿ ಮಾಡಿಬಿಡುವುದು. ಇಲ್ಲಿ ಬಾಬಾ ನಮ್ಮನ್ನ ಆತ್ಮಿಕ ಕ್ಷತ್ರಿಯರು ಅಂತ ಕರೆದಿದ್ದಾರೆ. ಅಂದ್ರೆ ನಮ್ಮ ಯುದ್ಧ ಹೊರಗಿನವ್ರ ಜೊತೆ ಅಲ್ಲ, ನಮ್ಮೊಳಗೆ ಇರೋ 5 ವಿಕಾರಗಳ ಜೊತೆ. ಹೌದು. ಕಾಮ, ಕ್ರೋಧ, ಲೋಭ. ಅದಕ್ಕೆ ಬಾಬಾ 3 ಯುಕ್ತಿ ಕೊಟ್ಟಿದ್ದಾರೆ: ಶ್ರೀಮತ, ಆತ್ಮಾಭಿಮಾನಿ ಸ್ಥಿತಿ ಮತ್ತು ತಂದೆಯ ನೆನಪು. ಶ್ರೀಮತ ಅಂದ್ರೆ ಶ್ರೇಷ್ಠ ಮತ. ಆದ್ರೆ ಒಂದು ಕನ್ಫ್ಯೂಸಿಂಗ್ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಸಲ್ಲಿ ಬರೋ ಯೋಚನೆ ಶ್ರೀಮತವೋ ಅಥವಾ ನನ್ನದೇ ಮನ್ಮತವೋ ಅಂತ ಕಂಡುಹಿಡಿಯೋದು ಹೇಗೆ? ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ. ಶ್ರೀಮತ ಮತ್ತು ಮನ್ಮತದ ವ್ಯತ್ಯಾಸ ತಿಳಿಯೋಕೆ ಒಂದು ಸಿಂಪಲ್ ಟೆಸ್ಟ್ ಇದೆ. ಶ್ರೀಮತದ ಆಧಾರದ ಮೇಲೆ ನಾವು ಯಾವುದೇ ಕೆಲಸ ಮಾಡಿದಾಗ ನಮ್ಮ ಮನಸ್ಸು ಹಗುರವಾಗಿರುತ್ತೆ, ಶಾಂತವಾಗಿರುತ್ತೆ, ಆತ್ಮಕ್ಕೆ ಖುಷಿ ಸಿಗುತ್ತೆ.
ಓಕೆ, ಅಂದ್ರೆ ಫೀಲಿಂಗ್ ಬೇಸ್ಡ್. ಹೌದು, ಅಲ್ಲಿ ಯಾವುದೇ ಗೊಂದಲ, ಭಯ ಅಥವಾ ಭಾರ ಇರಲ್ಲ. ಆದ್ರೆ ಮನ್ಮಥದ ಮೇಲೆ ಮಾಡಿದ್ರೆ ತಕ್ಷಣಕ್ಕೆ ಖುಷಿ ಕೊಡ್ಬೋದು, ಆದ್ರೆ ಆಮೇಲೆ ಮನಸ್ಸಿಗೆ ಭಾರ, ಪಶ್ಚಾತ್ತಾಪ ಅಥವಾ ಅಶಾಂತಿ ಬರುತ್ತೆ. ಶ್ರೀಮತ ಆತ್ಮದ ಧ್ವನಿ, ಮನ್ಮಥ ದೇಹ ಅಭಿಮಾನದ ಆಸೆ. ಅಂದ್ರೆ ನಮ್ಮ ಒಳಗಿನ ಸ್ಥಿತಿಯೇ ಒಂದು ಇಂಡಿಕೇಟರ್. ಹಾಗೆ ಎರಡನೇ ಯುಕ್ತಿ, ಆತ್ಮಾಭಿಮಾನಿ ಆಗಿರೋದು. ಈ ಸ್ಥಿತಿಯಲ್ಲಿ ಇರೋದ್ರಿಂದಲೇ ಶ್ರೀಮತ ಪಾಲಿಸೋಕಾಗೋದು, ಹೌದಲ್ಲ? ಖಂಡಿತ. ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಸ್ಮೃತಿಯೇ ನಮ್ಮೆಲ್ಲ ಶಕ್ತಿಗಳ ಬೇಸ್. ನಾವು ದೇಹ ಅಭಿಮಾನಕ್ಕೆ ಬಂದ ತಕ್ಷಣ ವಿಕಾರಗಳು ಅಟ್ಯಾಕ್ ಮಾಡುತ್ತವೆ. ಆದ್ರೆ ನಾನು ಆತ್ಮ, ಈ ದೇಹ ನನ್ನ ಇನ್ಸ್ಟ್ರುಮೆಂಟ್ ಅಂತ ನಾವು ಪ್ರಜ್ಞೆಯಲ್ಲಿ ಸ್ಥಿತರಾದ್ರೆ ನಾವು ಒಂದು ಸೇಫ್ ಕೋಟೆಯೊಳಗೆ ಇದ್ದ ಹಾಗೆ. ಆದ್ರೆ ಮೂರನೇ ಮತ್ತು ಅತ್ಯಂತ ಪವರ್ಫುಲ್ ಯುಕ್ತಿ, ತಂದೆಯ ನೆನಪು. ವಿಶೇಷವಾಗಿ ಅಮೃತ ವೇಳೆಯಲ್ಲಿ, ಅಂದ್ರೆ ಬೆಳಗಿನ ಜಾವ ಮಾಡುವ ನೆನಪು. ಆ ಸಮಯಕ್ಕೆ ಯಾಕೆ ಅಷ್ಟು ಮಹತ್ವ ಅಂದ್ರೆ, ಆಗ ವಾತಾವರಣ ತುಂಬಾನೇ ಶಾಂತವಾಗಿರುತ್ತೆ. ನಮ್ಮ ಮನಸ್ಸು ದಿನದ ಗಡಿಬಿಡಿಯಿಂದ ಫ್ರೀ ಆಗಿರುತ್ತೆ. ಹೌದು. ಆಗ ಮಾಡುವ ನೆನಪಿನ ಅಭ್ಯಾಸ ನಮ್ಮ ಆತ್ಮದ ಬ್ಯಾಟರಿಯನ್ನ ಫುಲ್ ಚಾರ್ಜ್ ಮಾಡುತ್ತೆ. ಆ ಚಾರ್ಜಿಂಗು ದಿನಪೂರ್ತಿ ಮಾಯೆಯ ಅಟ್ಯಾಕ್ನಿಂದ ನಮ್ಮನ್ನ ಕಾಪಾಡೋ ಕವಚದ ತರ ಕೆಲಸ ಮಾಡುತ್ತೆ. ಅತ್ಯುತ್ತಮ ವಿವರಣೆ. ಈ ಮೂರೂ ಯುಕ್ತಿಗಳೇ ನಮ್ಮ ವಿಜಯದ ಅಡಿಪಾಯ. ಈಗ ಮುರಳಿಯಲ್ಲಿರೋ ಇನ್ನೂ ಕೆಲವು ಆಳವಾದ ಅಂಶಗಳ ಮಂಥನ ಮಾಡೋಣ. ಮೊದಲನೇ ಅಂಶ ನಮ್ಮ ಮತ್ತು ತಂದೆಯ ಪರಿಚಯದ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡುತ್ತೆ. ಹೌದು, ಈ ಅಂಶ ನಮ್ಮ ಮತ್ತು ಪರಮಾತ್ಮನ ಸಂಬಂಧವನ್ನ ಸುಂದರವಾಗಿ ವಿವರಿಸುತ್ತೆ. ನಾವೆಲ್ಲ ಆತ್ಮಗಳು, ಚೈತನ್ಯದ ಬಿಂದುಗಳು. ಪರಮಾತ್ಮ ಶಿವ್, ತಂದೆ ಕೂಡ ಒಬ್ಬ ಪರಮಾತ್ಮ, ಆದ್ರೆ ಅವರು ಪರಮ ಅಂದ್ರೆ ಸುಪ್ರೀಂ. ಅವರ ಸ್ಪೆಷಾಲಿಟಿ ಏನು? ಅವರ ಸ್ಪೆಷಾಲಿಟಿ ಅಂದ್ರೆ ಅವರು ನಮ್ಮ ತರಹ ಜನ್ಮ ಮರಣದ ಚಕ್ರದಲ್ಲಿ ಬರಲ್ಲ. ಯಾವಾಗ್ಲೂ ಜ್ಞಾನ, ಪ್ರೀತಿ, ಶಾಂತಿಯ ಸಾಗರರಾಗಿರ್ತಾರೆ. ನಮ್ಮೆಲ್ಲರ ನಿಜವಾದ ಮನೆ ಪರಮಧಾಮ ಅಂದ್ರೆ ಆತ್ಮಲೋಕ. ಶಾಂತಿಧಾಮ. ಹೌದು, ಶಾಂತಿಧಾಮ. ಅಲ್ಲಿಂದಲೇ ನಾವು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡೋಕೆ ಕೆಳಗೆ ಬರ್ತೀವಿ. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರನೂ ನಂಬರ್ವಾರ್ ಆಗಿರುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗು ಅವರು ಮುಂದೆ ನಾನು ಹಿಂದೆ ಅನ್ನೋ ಚಿಂತೆಯನ್ನ ದೂರ ಮಾಡಿ ನಮ್ಮ ಸ್ವಪ್ರಗತಿಯ ಮೇಲೆ ಫೋಕಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮನ್ನ ಎರಡನೇ ಅಂಶಕ್ಕೆ ಕರ್ಕೊಂಡೋಗುತ್ತೆ, ಸತ್ಯಯುಗದ ಪ್ರಜೆಗಳ ರಚನೆ. ಈ ಜ್ಞಾನ ಕೇಳೋರೆಲ್ರೂ ರಾಜಾರಾಣಿ ಆಗಲ್ಲ, ಕೆಲವರು ಪ್ರಜೆನೂ ಆಗ್ತಾರೆಂತ ಬಾಬಾ ಹೇಳ್ತಾರೆ. ಇದನ್ನ ಕೇಳಿದಾಗ ಕೆಲವರಿಗೆ ಹಾಗಾದ್ರೆ ನಮ್ಮ ಪುರುಷಾರ್ಥ ವೇಸ್ಟಾ ಅಂತ ಅನ್ಸ್ಬಹುದು. ಸಹಜವಾದ ಪ್ರಶ್ನೆ. ಈ ನಂಬರ್ವಾರ್ ಪದವಿಯ ರಹಸ್ಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಒಂದು ಯೂನಿವರ್ಸಿಟಿ ಎಕ್ಸಾಂಪಲ್ ಇಂದ ನೋಡ್ಬೇಕು. ಕ್ಲಾಸ್ಗೆ 100 ಜನ ಸೇರ್ತಾರೆ. ಎಲ್ಲರಿಗೂ ಒಬ್ಬರೇ ಟೀಚರ್, ಒಂದೇ ಸಿಲೆಬಸ್. ಆದರೆ ರಿಸಲ್ಟ್ ಬಂದಾಗ ಕೆಲವರು ಗೋಲ್ಡ್ ಮೆಡಲ್ ತಗೊಳ್ತಾರೆ, ಕೆಲವರು ಫಸ್ಟ್ ಕ್ಲಾಸ್, ಇನ್ನು ಕೆಲವರು ಜಸ್ಟ್ ಪಾಸ್ ಆಗ್ತಾರೆ. ಸರಿ. ಇದು ಟೀಚರ್ ತಪ್ಪಲ್ಲ ಅಲ್ವಾ? ಇದು ಪ್ರತಿಯೊಬ್ಬ ಸ್ಟೂಡೆಂಟ್ ಮಾಡಿದ ಪ್ರಯತ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಈ ಈಶ್ವರೀಯ ಜ್ಞಾನ ಎಲ್ಲರಿಗೂ ಒಂದೇ ರೀತಿ ಸಿಗುತ್ತೆ. ಆದರೆ ಯಾರು ಇದನ್ನ ಕೇವಲ ಕೇಳೋದಲ್ಲದೆ ಜೀವನದಲ್ಲಿ ಧಾರಣೆ ಮಾಡಿ, ಯೋಗಾಭ್ಯಾಸ ಮಾಡಿ, ತಮ್ಮ ಸಂಸ್ಕಾರಗಳನ್ನ ಬದಲಾಯಿಸೋಕೆ ತೀವ್ರ ಪುರುಷಾರ್ಥ ಮಾಡ್ತಾರೋ ಅವರು ಉನ್ನತ ಪದವಿ ಪಡಿತಾರೆ. ಇದು ಡಿಸ್ಕರೇಜ್ ಮಾಡೋ ಮಾತಲ್ಲ, ಬದಲಿಗೆ ನಮ್ಮ ಪುರುಷಾರ್ಥವನ್ನ ಜಾಸ್ತಿ ಮಾಡೋಕೆ ಪ್ರೇರಣೆ. ಅಂದ್ರೆ ಫಲಿತಾಂಶ ನಮ್ಮ ಇವತ್ತಿನ ಪ್ರಯತ್ನದ ಮೇಲೆ ನಿಂತಿದೆ. ಇದು ಮೂರನೇ ಅಂಶಕ್ಕೂ ಕನೆಕ್ಟ್ ಆಡುತ್ತೆ, ಪುರುಷಾರ್ಥದಲ್ಲಿ ನಂಬರ್ವಾರ್ ಪ್ರಗತಿ. ಇಲ್ಲಿ ಬಾಬಾ ಒಂದು ಭಾಷಣದ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬರಿಗಿಂತ ಇನ್ನೊಬ್ರು ಚೆನ್ನಾಗಿ ಸೇವೆ ಮಾಡೋಕೆ ಟ್ರೈ ಮಾಡೋದು. ಇದು ಲೌಕಿಕದ ಹೊಟ್ಟೆಕಿಚ್ಚಿನ ಸ್ಪರ್ಧೆ ತರ ಆಗಲ್ವಾ? ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಲೌಕಿಕ ಸ್ಪರ್ಧೆಯಲ್ಲಿ ಇನ್ನೊಬ್ಬರನ್ನ ಸೋಲಿಸಿ ಮುಂದೆ ಹೋಗೋ ಭಾವನೆ ಇರುತ್ತೆ. ಆದರೆ ಆಧ್ಯಾತ್ಮಿಕ ಸ್ಪರ್ಧೆಯಲ್ಲಿ ನಾನು ನನ್ನ ನಿನ್ನೆಯ ಸ್ಥಿತಿಗಿಂತ ಇವತ್ತು ಬೆಟರ್ ಆಗಬೇಕು ಅನ್ನೋ ಭಾವನೆ ಇರುತ್ತೆ. ಓ, ನಮ್ಮ ಜೊತೆ ನಾವೇ ಕಾಂಪೀಟ್ ಮಾಡೋದು. ಎಕ್ಸಾಕ್ಟ್ಲಿ. ಇನ್ನೊಬ್ಬರ ಒಳ್ಳೆ ಪುರುಷಾರ್ಥ ನೋಡಿದಾಗ ನಮ್ಗೆ ಜೆಲಸಿ ಬರೋದಿಲ್ಲ. ಬದಲಾಗಿ ಅವರು ಮಾಡ್ಬೋದಾದ್ರೆ ನಾನು ಪ್ರಯತ್ನಿಸಿ ತಂದೆಗೆ ಇನ್ನಷ್ಟು ಹತ್ರ ಹೋಗ್ಬೋದು ಅಂತ ಸ್ಫೂರ್ತಿ ಸಿಗುತ್ತೆ. ಇದು ಒಂದು ಹೆಲ್ದಿ ಕಾಂಪಿಟಿಷನ್. ಯಾರು ಬುದ್ಧಿವಂತ ಸ್ಟೂಡೆಂಟ್ಸ್ ಇರ್ತಾರೋ ಅವರು ಯಾವುದೇ ಅವಕಾಶ ಸಿಕ್ತಾಗ ನಾನ್ ಮಾಡ್ತೀನಿ ಅಂತ ಧೈರ್ಯದಿಂದ ಮುಂದೆ ಬರ್ತಾರೆ. ಆ ಧೈರ್ಯವೇ ಅವರನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಈಗ ನಾಲ್ಕನೇ ಅಂಶ ಮತ್ತೆ ನಮ್ಮನ್ನ ಆತ್ಮಿಕ ಕ್ಷತ್ರಿಯನ ಕರ್ತವ್ಯದ ಕಡೆ ಕರ್ಕೊಂಡ್ಬರುತ್ತೆ. ಶ್ರೀಮತ್ವೇ ನಮ್ಮ ಮುಖ್ಯ ಅಸ್ತ್ರ ಅಂತ ಹೇಳಲಾಗಿದೆ. ಆ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತೆ ಅಂತ ಇದೆ. ವಿಕರ್ಮ ಅಂದ್ರೆ ಪಾಪಕರ್ಮ. ಕೇವಲ ನೆನಪು ಮಾಡೋದ್ರಿಂದ ನಮ್ಮ ಹಳೆ ಜನ್ಮಗಳ ಪಾಪಕರ್ಮಗಳು ಹೇಗೆ ನಾಶ ಆಗುತ್ತೆ? ಇದರ ಹಿಂದಿನ ಸ್ಪಿರಿಚುವಲ್ ಸೈನ್ಸ್ ಏನು? ಇದಕ್ಕೊಂದು ಸುಂದರವಾದ ಉದಾಹರಣೆ ಇದೆ. ಒಂದು ಸೂರ್ಯನ ಕಿರಣವನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ
ಒಂದು ಪೇಪರ್ ಮೇಲೆ ಫೋಕಸ್ ಮಾಡಿದ್ರೆ ಏನಾಗುತ್ತೆ? ಪೇಪರ್ ಹೊತ್ಕೊಂಡುರಿಯುತ್ತೆ. ಹೌದು. ಇಲ್ಲಿ ಸೂರ್ಯನ ಕಿರಣ ಅಂದ್ರೆ ಪರಮಾತ್ಮನ ಶಕ್ತಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ನಮ್ಮ ಬುದ್ಧಿ, ಆ ಪೇಪರ್ ಅಂದ್ರೆ ನಮ್ಮ ಪಾಪಕರ್ಮಗಳ ರಾಶಿ. ನಾವು ನಮ್ಮ ಬುದ್ಧಿಯನ್ನ ಏಕಾಗ್ರತೆಯಿಂದ ಪರಮಾತ್ಮ ತಂದೆ ಮೇಲೆ ಜೋಡಿಸಿದಾಗ ಅವರ ಪಾವಿತ್ರತೆ ಮತ್ತು ಶಕ್ತಿಯ ಕಿರಣಗಳು ನಮ್ಮ ಬುದ್ಧಿ ಮೂಲಕ ಹರಿದು ಬಂದು ನಮ್ಮಲ್ಲಿರೋ ವಿಕರ್ಮಗಳನ್ನ ಸುಟ್ಟು ಬೂದಿ ಮಾಡ್ತವೆ. ಅದ್ಭುತ! ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಯೋಗಾಗ್ನಿಯ ಮೂಲಕ ನಡೆಯೋ ಒಂದು ಪ್ಯೂರಿಫಿಕೇಷನ್ ಪ್ರಾಸೆಸ್. ನೆನಪು ಜಾಸ್ತಿಯಾದ ಹಾಗೆ ಆತ್ಮಶುದ್ಧ ಶಕ್ತಿಶಾಲಿಯಾಗುತ್ತೆ. ಅದ್ಭುತವಾದ ಉದಾಹರಣೆ. ಈಗ 5ನೇ ಅಂಶ, ಮನುಷ್ಯ ಸೃಷ್ಟಿ ವೃಕ್ಷದ ರಹಸ್ಯ. ಬಾಬಾ ಈ ಸೃಷ್ಟಿಯನ್ನ ತಲೆಕೆಳಗಾದ ವೃಕ್ಷಕ್ಕೆ ಹೋಲಿಸ್ತಾರೆ. ಇದರ ಅರ್ಥ ಏನು? ಯಾಕಿದು ತಲೆಕೆಳಗಾಗಿದೆ? ಸಾಮಾನ್ಯವಾಗಿ ಯಾವುದೇ ಮರದ ಬೀಜ ಭೂಮಿ ಕೆಳಗಿರುತ್ತೆ, ಮರ ಮೇಲಕ್ಕೆ ಬೆಳೆಯುತ್ತಲ್ವಾ? ಹೌದು. ಆದರೆ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ಅಂದ್ರೆ ಮೂಲ ಕಾರಣಕರ್ತ ಪರಮಾತ್ಮ ತಂದೆ ಅವರು ಮೇಲೆ ಅಂದ್ರೆ ಪರಮಧಾಮದಲ್ಲಿದ್ದಾರೆ. ಆ ಬೀಜದಿಂದಲೇ ಮೊದಲು ಆದಿ ಸನಾತನ ದೇವೀ ದೇವತಾ ಧರ್ಮದ ಫೌಂಡೇಶನ್ ಸ್ಥಾಪನೆ ಆಗುತ್ತೆ. ಆಮೇಲೆ ಬೇರೆ ಬೇರೆ ಧರ್ಮಸ್ಥಾಪಕರು ಬಂದು ತಮ್ಮ ತಮ್ಮ ಧರ್ಮಗಳೆಂಬ ಕೊಂಬೆಗಳನ್ನು ವಿಸ್ತರಿಸ್ತಾರೆ. ಓಕೆ. ಆತ್ಮಗಳು ಪರಮಧಾಮದಿಂದ ತಮ್ಮ ತಮ್ಮ ಸಮಯದಲ್ಲಿ ಕೆಳಗೆ ಇಳಿದು ಬಂದು ತಮ್ಮ ಧರ್ಮದ ಕೊಂಬೆಗಳಲ್ಲಿ ಸೇರಿಕೊಳ್ತಾವೆ. ಈ ಮರ ತಲೆಕೆಳಗಾಗಿರೋದು ಇದರ ಮೂಲ ಮೇಲೆ ಇದೆ ಅನ್ನೋದರ ಸಂಕೇತ. ನಾವೆಲ್ಲ ಒಂದೇ ಬೀಜದ ಮಕ್ಕಳು ಅನ್ನೋದನ್ನ ಇದು ನೆನಪಿಸುತ್ತೆ. ಅಂದ್ರೆ ನಮ್ಮೆಲ್ಲರ ಆಧ್ಯಾತ್ಮಿಕ ಏಕತೆಯ ಸಂಕೇತ ಇದು. ಕೊನೆಯದಾಗಿ 6ನೇ ಅಂಶ ನಾವು ಕಲಿಯೋ ರಾಜಯೋಗದ ಮಹತ್ವವನ್ನ ಹೇಳುತ್ತೆ. ಇದನ್ನ ರಾಜಯೋಗ ಅಂತ ಯಾಕೆ ಕರೀತಾರೆ? ನಾವ್ ಯಾರ್ ಮೇಲೆ ರಾಜರಾಗೋಕೆ ಈ ಯೋಗ ಕಲಿಯೋದು? ಅತ್ಯುತ್ತಮ ಪ್ರಶ್ನೆ. ಇದು 2 ಹಂತದ ರಾಜ್ಯಾಧಿಕಾರವನ್ನು ಸೂಚಿಸುತ್ತೆ. ಮೊದಲನೇದು ಮತ್ತು ಅತೀ ಮುಖ್ಯವಾದದ್ದು ಸ್ವರಾಜ್ಯ, ಅಂದ್ರೆ ನಮ್ಮ ಸ್ವಂತ ಕರ್ಮೇಂದ್ರಿಯಗಳ ಮೇಲೆ ರಾಜರಾಗೋದು. ನಮ್ಮ ಕಣ್ಣು, ಕಿವಿ, ಬಾಯಿ. ಹೌದು. ಕಣ್ಣು, ಕಿವಿ, ಬಾಯಿ, ಮನಸ್ಸು, ಬುದ್ಧಿ ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿರಬೇಕು. ನಾವು ಅವುಗಳ ದಾಸರಾಗಬಾರದು. ಯಾರು ಈ ಜ್ಞಾನ ಮತ್ತು ಯೋಗದ ಮೂಲಕ ಸ್ವರಾಜ್ಯ ಅಧಿಕಾರಿಗಳಾಗ್ತಾರೋ ಅವರಿಗೆ ಭವಿಷ್ಯದಲ್ಲಿ ಸತ್ಯಯುಗದಲ್ಲಿ ವಿಶ್ವದ ರಾಜ್ಯ ಸಿಗುತ್ತೆ. ಅದಕ್ಕೆ ಇದು ರಾಜಯೋಗ. ಈ ಯೋಗ ನಮ್ಮನ್ನ ನರರಿಂದ ನಾರಾಯಣನನ್ನಾಗಿ ಅಂದ್ರೆ ಸಾಮಾನ್ಯ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತೆ. ತುಂಬಾನೇ ಸ್ಪಷ್ಟವಾಯ್ತು. ಈಗ ಇವತ್ತಿನ ಮುರಳಿಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಮುಖ್ಯ ಸಾರ ನೋಡೋಣ. ಖಂಡಿತ. ಧಾರಣೆಗಾಗಿ 2 ಮುಖ್ಯ ಅಂಶಗಳು. 1. ಆತ್ಮಾಭಿಮಾನಿಯಾಗಿ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ಬೇರೆ ಬೇರೆಯಾಗಿದೆ. ಆದ್ದರಿಂದ ಯಾರದೇ ಪಾತ್ರದೊಂದಿಗೆ ಈರ್ಷ್ಯೆ ಮಾಡಬಾರದು. 2. ಬೆಳಗ್ಗೆ ಎದ್ದು ತಮ್ಮೊಂದಿಗೆ ತಾವೇ ಮಾತನಾಡಬೇಕು, ಅಭ್ಯಾಸ ಮಾಡಬೇಕು. ನಾನು ಈ ಶರೀರದ ಕರ್ಮೇಂದ್ರಿಯಗಳಿಂದ ಭಿನ್ನವಾಗಿದ್ದೇನೆ. ಬಾಬಾ, ತಾವು ಎಷ್ಟು ಮಧುರರಾಗಿದ್ದೀರಿ. ತಾವು ನಮಗೆ ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನ ಕೊಡುತ್ತೀರಿ. ಮೊದಲನೇ ಅಂಶದಲ್ಲಿ ಹೀರೋ ಪಾತ್ರಧಾರಿ ಅನ್ನೋ ಶಬ್ದ. ಹೀರೋ ಅಂದ್ರೆ ಕೇವಲ ನಾಯಕ ಅಲ್ಲ, ಅವನಿಗೊಂದು ಜವಾಬ್ದಾರಿ ಇರುತ್ತೆ. ಅವನು ಯಾವಾಗ್ಲೂ ಸತ್ಯದ ಪರ ನಿಲ್ತಾನೆ, ಧೈರ್ಯದಿಂದಿರ್ತಾನೆ, ಎಲ್ಲರಿಗೂ ಸ್ಫೂರ್ತಿಯಾಗಿರ್ತಾನೆ. ಈ ಪ್ರಜ್ಞೆಯಲ್ಲಿ ನಾವು ನಮ್ಮ ದಿನದ ಪ್ರತಿಯೊಂದು ಸೀನ್ ಮಾಡಿದ್ರೆ ನಮ್ಮ ಕರ್ಮಗಳು ಎಷ್ಟು ಶ್ರೇಷ್ಠ ಆಗ್ಬೋದು ಅಲ್ವಾ? ಖಂಡಿತ. ಆಗ ಇನ್ನೊಬ್ಬರ ಪಾತ್ರ ನೋಡಿ ಅಸೂಯೆ ಪಡೋ ಪ್ರಶ್ನೆ ಬರಲ್ಲ. 2ನೇ ಅಂಶ ಒಂದು ತುಂಬಾನೇ ಪವರ್ಫುಲ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಕಲಿಸುತ್ತೆ. ತಮ್ಮೊಂದಿಗೆ ತಾವೇ ಮಾತನಾಡುವುದು ಅಥವಾ ಸ್ವಸಂವಾದ. ನಮ್ಮ ದಿನ ಹೆಚ್ಚಾಗಿ ಹೊರಗಿನ ಶಬ್ದದಿಂದ ಶುರುವಾಗುತ್ತೆ. ಆದರೆ ಅದಕ್ಕೂ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ನಾವೇ ನಮ್ಮ ಜೊತೆ ಮಾತಾಡಬೇಕು. ಓ ಆತ್ಮನೇ, ಎಚ್ಚರಾಗು, ನಿನ್ನ ನಿಜವಾದ ಪರಿಚಯವನ್ನ ನೆನಪಿಸ್ಕೋ, ನೀನು ಶಾಂತ ಸ್ವರೂಪ. ಹೀಗೆ ನಮ್ಮ ಜೊತೆ ನಾವು ಮಾತಾಡೋದ್ರಿಂದ ನಮ್ಮ ಆತ್ಮಿಕ ಸ್ಮೃತಿ ಗಟ್ಟಿಯಾಗುತ್ತೆ ಮತ್ತೆ ದಿನಪೂರ್ತಿ ಮನಸ್ಸು ಪಾಸಿಟಿವ್ ಆಗಿರುತ್ತೆ. ಈಗ ಇಂದಿನ ವರದಾನವನ್ನ ನೋಡೋಣ. ಬಾಬಾ ನಮ್ಗೆ ಈ ವರದಾನವನ್ನ ನೀಡಿದ್ದಾರೆ. ತಂದೆಯ ಸಂಸ್ಕಾರಗಳನ್ನು ತಮ್ಮ ಸತ್ಯ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವ, ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತಭವ. ಈ ವರದಾನ ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಗುರಿಯನ್ನೇ ಸ್ಪಷ್ಟಪಡಿಸುತ್ತೆ. ನಮ್ಮ ಗೋಲೇನು? ತಂದೆಗೆ ಸಮಾನರಾಗೋದು. ಅದು ಹೇಗೆ ಸಾಧ್ಯ? ನಮ್ಮ ಸಂಸ್ಕಾರಗಳನ್ನ ತಂದೆಯ ಸಂಸ್ಕಾರಗಳ ಜೊತೆ ಕಂಪೇರ್ ಮಾಡೋದ್ರಿಂದ. ತಂದೆಯ ಸಂಸ್ಕಾರಗಳು ದೈವಿ ಪ್ರೀತಿ, ಶಾಂತಿ, ಪವಿತ್ರತೆ. ನಮ್ಮಲ್ಲಿರೋ ಹಳೆ ಸಂಸ್ಕಾರಗಳು ಕೋಪ, ಅಹಂಕಾರ, ಚಿಂತೆ. ಮೊದಲು ನಮ್ಮಲ್ಲಿರೋ ಈ ವ್ಯರ್ಥ ಸಂಸ್ಕಾರಗಳನ್ನ ನಾವು ಪ್ರಾಮಾಣಿಕವಾಗಿ ಗುರುತಿಸಬೇಕು. ಸರಿ. ಆಮೇಲೆ ಜ್ಞಾನದ ತಿಳುವಳಿಕೆ, ಆ ಯೋಗದ ಶಕ್ತಿಯಿಂದ ಅವುಗಳನ್ನ ಒಂದೊಂದಾಗಿ ಪರಿವರ್ತನೆ ಮಾಡಬೇಕು.
ಕೋಪದ ಸಂಸ್ಕಾರವನ್ನ ಶಾಂತಿಯ ಸಂಸ್ಕಾರವನ್ನಾಗಿ, ಅಹಂಕಾರವನ್ನ ನಮ್ರತೆಯ ಸಂಸ್ಕಾರವನ್ನಾಗಿ ಬದಲಾಯಿಸೋದೆ ನಿಜವಾದ ಪುರುಷಾರ್ಥ. ಹೀಗೆ ಮಾಡಿದಾಗ ನಾವು ತಂದೆಗೆ ಸಮಾನರಾಗೋ ಅರ್ಹತೆ ಪಡಿತೀವಿ. ಈಗ ಇಂದಿನ ಸ್ಲೋಗನ್. ಇಂದಿನ ಸ್ಲೋಗನ್ ಹೀಗಿದೆ: ಆತ್ಮಿಕ ಸ್ಥಿತಿಯಲ್ಲಿದ್ದು ತನ್ನ ರಥ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುವವರೇ ಸತ್ಯಪುರುಷಾರ್ಥಿಯಾಗಿದ್ದಾರೆ. ಸತ್ಯಪುರುಷಾರ್ಥಿ ಯಾರು ಅನ್ನೋದಕ್ಕೆ ಇದಕ್ಕಿಂತ ಸುಂದರವಾದ ಡೆಫಿನಿಷನ್ ಬೇಕಿಲ್ಲ ಅನ್ಸುತ್ತೆ. ನಾವೆಲ್ಲರೂ ಪುರುಷಾರ್ಥ ಮಾಡ್ತಾ ಇದೀವಿ, ಆದ್ರೆ ನಮ್ಮ ಪುರುಷಾರ್ಥ ಸತ್ಯ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಬಾಬಾ ಒಂದು ಸ್ಕೇಲ್ ಕೊಟ್ಟಿದ್ದಾರೆ. ಹೌದು, ನಡೆಸ್ತಾ ಇದ್ದಾರೆ. ನಾನೇ ಆತ್ಮ ಅನ್ನೋ ಸಾರಥಿಯೇ, ಅಥವಾ ನನ್ನ ಕರ್ಮೇಂದ್ರಿಯಗಳೆಂಬ ಕುದುರೆಗಳು ಮನಸ್ಸಿಗೆ ಬಂದ ಹಾಗೆ ಓಡ್ತಾ ಇದೆಯಾ? ಸತ್ಯ ಪುರುಷಾರ್ಥಿ ಅಂದ್ರೆ ಆತ್ಮ ಮಾಲೀಕನಾಗಿ ಈ ರಥವನ್ನ ತನ್ನ ಕಂಟ್ರೋಲ್ನಲ್ಲಿಟ್ಕೊಂಡು ಪ್ರತಿಯೊಂದು ಕರ್ಮವನ್ನು ಶ್ರೀಮತದಂತೆ ಮಾಡಿಸೋನು. ಆಗ ಅವನ ಕಣ್ಣು ವ್ಯರ್ಥ ನೋಡಲ್ಲ, ಕಿವಿ ವ್ಯರ್ಥ ಕೇಳಲ್ಲ, ಬಾಯಿಯಿಂದ ವ್ಯರ್ಥ ಮಾತು ಬರಲ್ಲ. ಈ ಸ್ಥಿತಿಯನ್ನ ತಲುಪೋದೇ ಸತ್ಯ ಪುರುಷಾರ್ಥದ ಗುರಿ. ಅತ್ಯಂತ ಸುಂದರವಾದ ವಿಶ್ಲೇಷಣೆ. ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಈ ಸೂಚನೆ ನಮ್ಮ ಪರ್ಸನಲ್ ಪುರುಷಾರ್ಥದ ಜೊತೆ ಗ್ರೂಪ್ ಪ್ರೋಗ್ರೆಸ್ಗೂ ಅಪ್ಲೈ ಆಗತ್ತೆ. ಈ ಜ್ಞಾನ ಮಾರ್ಗದಲ್ಲಿ ನಾವು ಒಂಟಿಯಲ್ಲ, ನಮ್ಮ ಸುತ್ತ ಒಂದು ದೊಡ್ಡ ಈಶ್ವರೀಯ ಪರಿವಾರ ಇದೆ. ಸಂಘಟನೆ. ಹೌದು. ಆ ಪರಿವಾರದಲ್ಲಿ ಏಕತೆ ಅಥವಾ ಒಗ್ಗಟ್ಟು ಇದ್ರೆ ಯಾವುದೇ ದೊಡ್ಡ ಸೇವೆನೂ ಸುಲಭ ಆಗತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಮೇಲೆ, ಈ ಜ್ಞಾನದ ಮೇಲೆ ಮತ್ತೆ ನಮ್ಮ ಆತ್ಮಶಕ್ತಿಯ ಮೇಲೆ ನಮಗಿರಬೇಕಾದ ಅಚಲವಾದ ವಿಶ್ವಾಸ. ಈ ಏಕತೆ ಮತ್ತು ವಿಶ್ವಾಸವೇ ನಮ್ಮ ಸಕ್ಸಸ್ನ 2 ರೆಕ್ಕೆಗಳಿದ್ದಾಗೆ. ಈಗ ನಾವೆಲ್ಲರೂ ಸೇರಿ ಇಂದಿನ ಮುರಳಿಯಿಂದ ಆಯ್ದ ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನ ಮಾಡೋಣ. ಎಲ್ಲರೂ ಆರಾಮಾಗಿ ಕುಳಿತು ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಭ್ರೂಕುಟಿಯ ಮಧ್ಯದಲ್ಲಿ ಆತ್ಮನಾದ ನನ್ನ ಮೇಲೆ ಕೇಂದ್ರೀಕರಿಸಿ. ನಾನು ಹೇಳುವ ಪ್ರತಿಯೊಂದು ಸ್ವಮಾನವನ್ನು ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಿ. ನಾನು ಈ ಬೇಹದ್ದಿನ ನಾಟಕದಲ್ಲಿ ಶ್ರೇಷ್ಠ ಪಾತ್ರವನ್ನ ಅಭಿನಯಿಸುವ ಹೀರೋ ಆಕ್ಟರ್ ಆಗಿದ್ದೇನೆ. ನಾನು ಶ್ರೀಮತದಂತೆ ನಡೆದು ಮಾಯೆಯ ಮೇಲೆ ವಿಜಯ ಸಾಧಿಸುವ ಆತ್ಮಿಕ ಯೋಧನಾಗಿದ್ದೇನೆ. ನಾನು ಜ್ಞಾನ ಮತ್ತು ಯೋಗದಲ್ಲಿ ಮುನ್ನಡೆಯುವ ತೀವ್ರ ಪುರುಷಾರ್ಥಿಯಾಗಿದ್ದೇನೆ. ನಾನು ಅಮೃತ ವೇಳೆಯದ್ದು ಬಾಬಾರವರ ಜೊತೆ ಮಧುರ ಸಂಭಾಷಣೆ ಮಾಡುವ ಲಕ್ಕಿಯಾತ್ಮನಾಗಿದ್ದೇನೆ. ನಾನು ಮಾನವ ವಂಶ ವೃಕ್ಷದ ಬೀಜರೂಪ ತಂದೆಯ ಸಂತಾನನಾದ ಮಾಸ್ಟರ್ ಬೀಜರೂಪನಾಗಿದ್ದೇನೆ. ನಾನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ರಾಜಯೋಗಿ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಈ ಶರೀರವೆಂಬ ರಥವನ್ನು ನಡೆಸುವ ಸತ್ಯಪುರುಷಾರ್ಥಿಯಾಗಿದ್ದೇನೆ. ನಾನು ಒಗ್ಗಟ್ಟು ಮತ್ತು ವಿಶ್ವಾಸದ ಗುಣಗಳ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸಫಲತಾಮೂರ್ತಿಯಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.